ಅದಕ್ಕೂ ಮುಂಚೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಯಲಹಂಕದಲ್ಲಿ ಅಪಘಾತಕ್ಕೀಡಾಗಿದೆ ಯುದ್ಧ ವಿಮಾನ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕ್ಷಣ ನೋಡುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎರಡು ಸೂರ್ಯ ಕಿರಣ ವಿಮಾನಗಳ ನಡುವೆ ಡಿಕ್ಕಿ. ಇಂಡಿಯನ್ ಏರ್ಫೋರ್ಸ್ ಎರಡು ವಿಮಾನಗಳ ನಡುವೆ ಡಿಕ್ಕಿ ಆಗಿದೆ. ನಮ್ಗೆ ಗೊತ್ತಿರೋ ಹಾಗೆ ಏರ್ ಬೇಸ್ನಲ್ಲಿ ತರಬೇತಿ ನಡೀತಾ ಇದೆ, ಏರ್ ಶೋ ನಡಿಬೇಕು, ಹಾಗಾಗಿ ತರಬೇತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎರಡು ಇಂಡಿಯನ್ ಏರ್ಫೋರ್ಸ್ ವಿಮಾನಗಳು ಡಿಕ್ಕಿ ಹೊಡೆದಿದೆ. ಈ ಕ್ಷಣ ನಡೆದಿರುವಂತಹ ಅವಘಡದ ಸುದ್ದಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ ನಾವು. ಯಲಹಂಕದಲ್ಲಿ ಅಪಘಾತಕ್ಕೀಡಾಗಿದೆ ಯುದ್ಧ ವಿಮಾನಗಳು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಯಲಹಂಕದಲ್ಲಿ ಏರ್ಫೋರ್ಸ್ದು ಲೋಹ ಹಕ್ಕಿಗಳ ತರಬೇತಿ ನಡೀತಾ ಇದೆ. ಬಿಕಾಸ್ ಯಲಹಂಕದಲ್ಲಿ ಏರ್ ಶೋ ಸಂದರ್ಭ, ಹಾಗಾಗಿ ಈ ತರಬೇತಿಯ ಸಂದರ್ಭದಲ್ಲಿ ನೀವು ನೋಡ್ತಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪಬ್ಲಿಕ್ ಟಿವಿಯಲ್ಲಿ ಯಲಹಂಕದ ಅಪಘಾತಕ್ಕೀಡಾದಂತಹ ಆ ವಿಮಾನ ಎಲ್ಲಿ ಬಿದ್ದಿದೆ, ಅಲ್ಲೆಲ್ಲೋ ಜನವಸತಿ ಪ್ರದೇಶ ಅನ್ನಿಸ್ತಾ ಇದೆ, ಅಥವಾ ಇನ್ನೆಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ. ಅಲ್ಲಿಂದ ದಟ್ಟವಾದ ಹೊಗೆ ಅಂತೂ ಮುಗಿಲೆತ್ತರಕ್ಕೆ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನಷ್ಟೇ ಅದರ ಬೇರೆ ಬೇರೆ ಆಯಾಮಗಳು ಸಿಗಬೇಕು, ಮಾಹಿತಿಗಳಷ್ಟೇ. ಎರಡು ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದಿದೆ. ಏರ್ ಶೋ ತರಬೇತಿಯ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಯುದ್ಧ ವಿಮಾನಗಳ ಡಿಕ್ಕಿ, ಸೂರ್ಯ ಕಿರಣ ಯುದ್ಧ ವಿಮಾನಗಳು ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ, ಪೈಲಟು ಏನೇನು ಅವಘಡ ಸಂಭವಿಸಿದೆ ಮಾಹಿತಿ ಗೊತ್ತಾಗಬೇಕು ಅಷ್ಟೇ. ನನ್ನ ಕೊಲೀಗ್ ನನ್ನ ಮುರಳೀಧರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ನಾಳೆ ಏರ್ ಇಂಡಿಯಾ ಶೋ ಇತ್ತು, ಇವತ್ತು ತರಬೇತಿ ನಡೀತಾ ಇತ್ತು, ಏನಾಯ್ತು? ಖಂಡಿತವಾಗಿಯೂ ಹರೀಶ್, ಏನಂದ್ರೆ ಕಳೆದ ಒಂದು ವಾರಗಳಿಂದ ಸಹ ತಾಲೀಮ್ಗಳನ್ನ ನಡೆಸ್ತಾ ಇದ್ದಾರೆ ಏರ್ ಶೋ ಹೀರೋ ಹಿನ್ನೆಲೆಯಲ್ಲಿ. ನಾಳೆಯಿಂದ ಏರ್ ಶೋ ಪ್ರಾರಂಭ ಆಗ್ತಾ ಇದೆ. ಏರ್ ಶೋ ಪ್ರಾರಂಭ ಆಗೋದಕ್ಕೆ ಇವತ್ತು ಸೂರ್ಯ ಕಿರಣ ಅಂತ ಹೇಳಿ ಏನೋ ಒಂದು ಯುದ್ಧ ವಿಮಾನ ಏನಿತ್ತು ಅದು ಇವತ್ತು ತಾಲೀಮನ್ನ ನಡೆಸ್ತಾ ಇತ್ತು. ತಾಲೀಮನ್ನ ನಡೆಸ್ತಾ ಸಂದರ್ಭದಲ್ಲಿ ಕಳೆದ 20 ನಿಮಿಷಗಳ ಹಿಂದೆ ಎರಡು ಯುದ್ಧ ವಿಮಾನಗಳು ಕೂಡ ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದಾವೆ. ಮುಖಾಮುಖಿಯಾಗಿ ಡಿಕ್ಕಿಯಾಗಿ ನೆಲಕ್ಕೆ ಅಪ್ಪಳಿಸಿ ಏನು ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಈಗ ಸ್ಥಳೀಯರು ಹೇಳ್ತಿರೋ ಮಾಹಿತಿ ಪ್ರಕಾರ ಅಲ್ಲಿಯ ಸ್ಥಳೀಯ ಮನೆಗಳ ಮೇಲೆ ಬಿದ್ದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಿದ್ದಾರೆ. ಒಂದು ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನೋದನ್ನು ಸಹ ಸ್ಥಳೀಯರು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅಂದ್ರೆ ಪೊಲೀಸರು ಸಹ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಏನು ಚೆಕ್ ಅನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನ ಅಲ್ಲಿಂದ ಕೇಳಿ ಮಾಹಿತಿಯನ್ನು ಪಡೆಯೋ ಪ್ರಯತ್ನವನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಿನ ಮಾಹಿತಿ ಪ್ರಕಾರ ಒಂದು ಮನೆಯ ಮೇಲೆ ಬಿದ್ದ ಹಿನ್ನೆಲೆಯಲ್ಲಿ ಆ ಮನೆ ಸಂಪೂರ್ಣವಾಗಿ ಕರಕಲಾಗಿದೆ ಅನ್ನೋದು ಒಂದು ವಿಚಾರವಾದ್ರೆ, ಪೈಲಟ್ಗಳೇನಾದ್ರು ಅಲ್ಲಿಂದ ಎಕ್ಸಿಟ್ ಆಗಿದಾರಾ, ಇಲ್ಲ ಮನೆ ಒಳಗಡೆ ಇದ್ದಂತ ಜನ ಏನಾದ್ರು ಸಾವನ್ನಪ್ಪಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಕಂಪ್ಲೀಟ್ ಪಿಕ್ಚರ್ ಹೊರಗಡೆ ಸಿಕ್ಕೋ ಸಾಧ್ಯತೆಗಳು ಇರುವಂತದ್ದು ಹರೀಶ್. ಅಂದ್ರೆ ಅವ್ರಿಗೆ ಕಮಾಂಡ್ಸ್ ಇರುತ್ತೆ, ಅದನ್ನ ಗೈಡ್ ಮಾಡ್ತಾ ಇರ್ತಾರೆ. ಎಲ್ಲಿ ಮಿಸ್ಟೇಕ್ ಆಗಿದ್ದೆ, ಇಲ್ಲಿ ಪ್ರಾಥಮಿಕವಾಗಿ ಕಮಾಂಡಿಂಗ್ ಮಿಸ್ಟೇಕ್, ಏನ್ ಮಿಸ್ಟೇಕ್ ಆಗಿದೆ? ಈ ತರದಲ್ಲಿ ತುಂಬಾ ಪ್ರಿಸಿಷನ್ ಬೇಕು, ಈ ತರದೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಅವರೆಲ್ಲ ಎಕ್ಸ್ಪರ್ಟೇ ಇರ್ತಾರೆ. ಎಲ್ಲಿ ರಾಂಗ್ ಆಗಿದ್ದೆಲ್ಲಿ? ಖಂಡಿತವಾಗಿ, ಯಾಕಂದ್ರೆ ಏನಂದ್ರೆ ಎರಡು ವಿಮಾನಗಳು ಮುಖಾಮುಖಿ ಡಿಕ್ಕಿ ಆಗ್ತವೆ ಅಂತ ಹೇಳಿದ್ರೆ ಎಲ್ಲೋ ಸಿಗ್ನಲ್ ನ ತೊಂದರೆ ಏನೋ ಆಗಿರುತ್ತೆ. ಯಾಕಂದ್ರೆ ತಾಲೀಮ್ ಮಾಡಿದ ಸಂದರ್ಭದಲ್ಲಿ ಏರ್ ಶೋ ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ನೋಡ್ಬೋದು. ಅಂದ್ರೆ ಯಾವ್ಯಾವ ರೀತಿಯ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಫ್ಲೈಟ್ ಗಳನ್ನ ಪಲ್ಟಿ ಓಡಿಸುವಂತದ್ದಾಗಿರ್ಬೋದು, ಜೊತೆಗೆ ಸಾಹಸದ ಏನೋ ಕೆಲಸಗಳೇನಿರ್ತವೆ ಅದನ್ನ ಮಾಡುವಂತದ್ದಾಗಿರ್ಬೋದು, ಇವೆಲ್ಲ ಸಹ ಮಾಡ್ತಾ ಇರ್ತಾರೆ. ಆದ್ರೆ ಇದರಲ್ಲಿ ಆಗಿರೋ ವಿಚಾರ ಬಂದ್ರೆ ಇಲ್ಲ ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ
ಸಿಗ್ನಲ್ ನ ವೇರಿಯೇಷನ್ಸ್ ಇಂದ ಏನಾದ್ರು ಮುಖಾಮುಖಿ ಡಿಕ್ಕಿ ಆಯ್ತಾ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಬೇಕಾಗಿರುವಂತದ್ದು. ಅಂದ್ರೆ ಸ್ಥಳೀಯರು ಹೇಳುವಂತದ್ದು 3 ವಿಮಾನಗಳು ತಾಲೀಮನ್ನ ನಡೆಸ್ತಾ ಇತ್ತು, 3 ಕಡೆ ಏಕಾಏಕಿ ಡಿಕ್ಕಿಯನ್ನ ಹೊಡೆದಿದ್ದಾವೆ ಅಂತ ಹೇಳಿ. ಅಂದ್ರೆ ಒಂದ್ ನಿಮಿಷ ಮುರಳಿ, ಜಸ್ಟ್ ಬಿ ಆನ್ ಲೈನ್. ಇದೀಗ ನೀವು ನೋಡ್ತಿರುವಂತ ಎಡಭಾಗದ ವಿಜುವಲ್ಸ್, ಅಲ್ಲಿ ಬದುಕಿದ್ದಾರೆ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ. ಪೈಲಟ್ ಅನ್ಸುತ್ತೆ, ಅಡ್ರೆಸ್ ನೋಡ್ತಾ ಇದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವ ಸಂದರ್ಭ ಫಸ್ಟ್ ಆನ್ ಪಬ್ಲಿಕ್ ಟಿವಿ ಆ ವಿಜುವಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀವಿ. 2 ಯುದ್ಧ ವಿಮಾನ, ಇಂಡಿಯನ್ ಏರ್ಫೋರ್ಸ್ IAF ಯುದ್ಧ ವಿಮಾನಗಳು ಡಿಕ್ಕಿ ಹೊಡೆದ ಪರಿಣಾಮ, ಸೂರ್ಯಕಿರಣ ಯುದ್ಧ ವಿಮಾನಗಳದು ಡಿಕ್ಕಿ ಹೊಡೆದ ಪರಿಣಾಮ ಆ ಪೈಲಟ್ಗಳನ್ನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಅವರೆಲ್ಲ ಎಮರ್ಜೆನ್ಸಿ ಕರ್ಕೊಂಡು ಬೇಗ ಹೋಗ್ತಿದ್ದಾರೆ ಅಂದ್ರೆ ಸ್ಟಿಲ್ ಅವರು ಉಸಿರಾಡ್ತಿದ್ದಾರೆ, ಬದುಕಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಈ ಕ್ಷಣಕ್ಕೆ ಒಂದು ಮಾಹಿತಿ ಬರ್ತಾ ಇದೆ. ಮುರಳಿ, ನೀವೇನೋ ಹೇಳ್ತಿದ್ರಿ, 3 ಯುದ್ಧ ವಿಮಾನನ ಅದು 3 ಯುದ್ಧ ವಿಮಾನಗಳು ಸಹ ತಾಲೀಮನ್ನ ನಡೆಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ 3 ಕೂಡ ಏನು ಸಾಹಸದ ಒಂದು ತಾಲೀಮ್ ಏನಿರುತ್ತೆ ಆ ತಾಲೀಮನ್ನ ರಿಹರ್ಸಲ್ ಮಾಡ್ತಾ ಇತ್ತು. ರಿಹರ್ಸಲ್ ಮಾಡೋ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಮುರಳಿ ಬಿದ್ದಿದ್ದ ಸ್ಥಳ ನೋಡ್ತಿದ್ರೆ, ಒಂದ್ ನಿಮಿಷ ಜಸ್ಟ್ ಬಿ ಆನ್ ಹೋಲ್ಡ್. ನಮ್ ಜೊತೆ ಅಲ್ಲಿ ಲೋಕಲ್ ಯಾರೋ ನೋಡಿದವ್ರು ಸಿಕ್ಕಿದ್ದಾರೆ, ತಿಪ್ಪೇಸ್ವಾಮಿ ಅಂತ. ತಿಪ್ಪೇಸ್ವಾಮಿ ದೊರೆ ಕೇಳಿಸ್ತಾ ಇದೆಯಾ? ಏನಾಯ್ತು ತಿಪ್ಪೇಸ್ವಾಮಿ? ಸರ್, ನಾನು ಇನ್ನೇನು ಆಂಧವೇ, ನಾನು ಏಸು ಕಡೆಯಿಂದಾನೇ ಬರ್ತಾ ಇದ್ದೆ. 400 ಮೀಟರ್ ದೂರಷ್ಟು ಬರ್ತಾ ಇದ್ದೆ ಗಂಟಿಗನಹಳ್ಳಿ ಹತ್ರ. ಒಂದ್ 3 ಬರ್ತಾ ಇದ್ವು. ಅದು ಏನಿದೆ ಅದು ಹೆಲಿಕಾಪ್ಟರ್ 3 ಒಂದಕ್ಕೊಂದು ಏನೋ ಟೆಸ್ಟ್ ಆಯ್ತು, ಅದು ಏನಾಯ್ತು ಅಂತ ಗೊತ್ತಿಲ್ಲ. 3 ಬರ್ತಾ ಇದ್ದಿದ್ದು 3. ಆಕ್ಚುಲಿ 2 ಸುಟ್ಟೋಗಿದೆ. ಕೆಲವರು 3 ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಇಲ್ಲಿ ತಿಳ್ಕೊಳಕ್ ಆಗ್ತಾ ಇಲ್ಲ ಸರ್. ಸಿಕ್ಕಾಪಟ್ಟೆ ಜನ ಪೊಲೀಸರು ಬಂದಿದೆ ಸರ್. ಇದು ನಾಗನಹಳ್ಳಿ ಒಳಗಡೆ ಸರ್, ಗಂಟಿಗಾನಹಳ್ಳಿ ಅಂತ. ಗಂಟಿಗಾನಹಳ್ಳಿ? ಹೌದು ಸರ್, ಗಂಟಿಗಾನಹಳ್ಳಿ ಅಲ್ವಾ? ಈಗ ಬಿದ್ದಿದ್ದು ಗ್ರೌಂಡ್ ಅಲ್ಲಿ ಬಿದ್ದಿದ್ಯಾ, ಮನೆ ಮೇಲೆ ಬಿದ್ದಿದ್ಯಾ? ಸರ್, ಒಂದು ಮನೆ ಮೇಲೆ ಬಿದ್ದಿದೆ. ಆ ಮನೆ ಎಲ್ಲ ಫುಲ್ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು. ಓಲ್ಡ್ ಮನೆನೆ, ಅದಕ್ಕೆ ಎಲ್ಲ ಇದು ಫೈರ್ ಇಂಜಿನ್ ಬಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ದಾರೆ. ಒಂದು 7-8 ಫೈರ್ ಇಂಜಿನ್ ಬಂದಿದ್ದಾವೆ, ಒಂದು 10-12 ಆಂಬುಲೆನ್ಸ್ ಬಂದಿದ್ದಾವೆ. ಸಿಕ್ಕಾಪಟ್ಟೆ ಪೊಲೀಸ್, ಇಡೀ ಊರ್ ಜನ ಇಲ್ಲಿ ಸುತ್ತಮುತ್ತದ ಅವರೆಲ್ಲರೂ ಬಂದವ್ರೆ ಸರ್. ಆ ಮನೇಲಿ ಯಾರಿದ್ರಂತೆ ತಿಪ್ಪೇಸ್ವಾಮಿ ಸರ್? ಆ ಮನೇಲಿ ಯಾರು ಇದ್ರಾ? ಮನೆಯಲ್ಲಿ ನಾನು ಆ ಕಡೆ ಅದು ಎನ್ಕ್ವೈರಿ ಮಾಡಕ್ ಹೋಗಿಲ್ಲ ಸರ್. ನಾನೇನು ಬೇರೆ ಕೆಲ್ಸದ ಮೇಲೆ ಬಂದಿದ್ದೆ. ಏನಾಯ್ತು ಅಂತ ಇಲ್ಲಿ ಒಳಗಡೆ ನೋಡೋಣ ಅಂತ ಬಂದ್ರೆ ಇನ್ನು ಸತ್ತೋದ್ರು ಹಾಗೆ ಅಂತ ಹೇಳ್ತಾ ಇದಾರೆ. ಬಾಡಿ ಎಲ್ಲ ತಗೊಂಡು ಹೋಗ್ತಾ ಇದಾರೆ ಆಂಬುಲೆನ್ಸ್ ಅಲ್ಲಿ. ಪೈಲಟ್ ಬದುಕಿದಾರಾ? ಅದು ಕನ್ಫರ್ಮ್ ಆಗಿ ಇನ್ನ ಗೊತ್ತಿಲ್ಲ ಸರ್. ಒಂದು 2-30 ಬಾಡಿ ನನ್ನ ಕಣ್ ಮುಂದೆನೆ ಒಂದ್ 2-3 ಎತ್ಕೊಂಡು ಹೋದ್ರು. ಅದು ಡೆಡ್ ಬಾಡಿನ ಇಲ್ಲ ಬದುಕಿದಾರೆ ಅಂತ ಗೊತ್ತಾಗಿಲ್ಲ ಸರ್. ಅಲ್ಲ, ಮನೆ ವಾಸ ಮಾಡೋ ಮನೆ ತಾನದು? ಏನ್ ಸರ್? ವಾಸ ಇದ್ದಿದ್ ಮನೆ ಅಲ್ವಾ ಅದು? ಸರಿ ಸರ್, ಕೇಳ್ತಾ ಇಲ್ಲ. ಜನರು ವಾಸ ಇರೋ ಮನೆ ತಾನದು? ಜನರು ವಾಸ ಇರೋದೇ ಮನೆ ಸರ್. ಓಕೆ. ಅದು ಪಕ್ಕ ಏನು ಗ್ರೌಂಡ್ ಇದ್ದಂಗಿದೆ ಆ ಕಡೆ ಸರ್? ಅಂದ್ರೆ ಗ್ರೌಂಡ್ ಅಂದ್ರೆ ಕೆಲವು ಕಡೆ ಮನೆ ಇದೆ, ಕೆಲವು ಕಡೆ ಎಲ್ಲ ಸ್ವಲ್ಪ ಜಾಗ ಇದೆ. ಇದು ಸೈಟ್ಗಳು ಜಾಗ ಇರೋದು ಆ ಕಡೆ ಸರ್ ಇದು ಬಿದ್ದಿರೋದು. ಓಕೆ. ಬಟ್ ಯಾರು ಉಸಿರಾಡ್ತಿರೋದು ಏನು ಅದೇನು ಮಾಹಿತಿ ಇಲ್ವಾ? ಉಸಿರಾಡ್ತಿದ್ದಾರೆ ಇಲ್ಲ? ಮಾಹಿತಿ ಕೊಡ್ಬೋದು ನಿಮ್ಗೆ, ಬಟ್ ನನ್ಗೆ ಅಲ್ಲಿ ಪೊಲೀಸ್ ಅವ್ರು ಆ ಕಡೆ ಬಿಡ್ತಾ ಇಲ್ಲ ಸರ್. ಅಲ್ಲಲ್ಲ, ಯಾರು ಮಾತಾಡ್ತಿರೋದು ಕೇಳಿಸ್ಕೊತಿರೋದು ಏನು ಗೊತ್ತಾಗ್ತಿಲ್ವಾ? ಗೊತ್ತಾಗಿದೆ ಸರ್, ನೀವು ಮಾತಾಡ್ತಾ ಇರೋದು ಕೇಳಿಸ್ಕೊಂತ ಇದೀವಿ. ಬಟ್ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಪೊಲೀಸ್ ಅವ್ರು ಆ ಕಡೆ ಬಿಡ್ತಾನೆ ಇಲ್ಲ ಸರ್. ಪಬ್ಲಿಕ್ ಯಾರಿಗೂ ಜನರಿಗೆ ಆ ಕಡೆ ಬಿಡ್ತಾನೆ ಇಲ್ಲ. ಈಗ ಆ ಇಂಡಿಯನ್ ಏರ್ಫೋರ್ಸ್ ವೆಹಿಕಲ್ ಏನಿತ್ತು ಅದು ಫುಲ್ ಸುಟ್ಟೋಗಿದ್ಯಾ ಕಂಪ್ಲೀಟ್ ಆಗಿ? ಫುಲ್ ಅದು ಏನ್ ಬಿದ್ದಿತ್ತು 2-3 ಅದು ಹೆಲಿಕಾಪ್ಟರ್ ಫುಲ್ ಪೂರ ಸುಟ್ಟೋಗಿದೆ ಸರ್. ಅದು ಹೆಲಿಕಾಪ್ಟರ್ ಇಲ್ಲ ಅದು ಏನಂತ ಅದ್ರ ಹೆಸರು ಆಕ್ಚುಲಿ ನನ್ಗೂ ಗೊತ್ತಿಲ್ಲ. 3 ಅಂತ ಹೇಳ್ತಾವ್ರೆ. ಓಡಿಸ್ತಾವ್ರೆ, ಮಾತಾಡಕ್ ಕೂಡ ಬಿಡ್ತಾ ಇಲ್ಲ. ಗೊತ್ತಾಯ್ತು, ಯುದ್ಧ ವಿಮಾನ ಅದು. ಈಗ ಮನೇನು ಫುಲ್ ಬತ್ಕೊಂಡು ಉರ್ದೋಗ್ಬಿಟ್ಟಿದ್ಯಾ? ಮನೆ ಮೇಲೆನೆ ಬಿದ್ದಿದೆ. ಮನೆ ಸ್ವಲ್ಪ ಒಂದು 80% ಅಷ್ಟು ಭಸ್ಮ ಆಗಿದೆ ಸರ್. ಅಯ್ಯೋ. ಪೊಲೀಸ್ ಅವ್ರು ಬಂದು ಎಲ್ಲರನ್ನ ಸ್ವಲ್ಪ ದೂರ ಇದ್ ಮಾಡ್ತಾವ್ರೆ, ಜಾಗ ಮಾಡ್ಕೊಂತಾವ್ರೆ. ಓಕೆ. ಇದು ಪಿಸಿಗಳು ಏನಿದ್ದಾರೆ, CRPF ಏನಿದ್ದಾರೆ ಎಲ್ಲ ಬಂದಿದ್ದಾರೆ ಸರ್. ಮೈಕ್ ತಗೊಂಡು ಎಲ್ಲರಿಗೂ ದಯವಿಟ್ಟು ದೂರ ಹೋಗಿ ಅಂತ ಹೇಳ್ತಾವ್ರೆ. ಸಿಕ್ಕಾಪಟ್ಟೆ ಜನ ಎಲ್ಲಿ ಸಿಕ್ಕಿದ್ರೆ ಬದುಕಿದಾರ ಇಲ್ವೋ ಗೊತ್ತಾಗ್ತಿಲ್ಲ ನಿಮ್ಗೆ ಅಷ್ಟೇ ಅಲ್ವಾ ಸರ್? ಬದುಕಿದಾರ ಇಲ್ವೋ ಗೊತ್ತಿಲ್ಲ ನಿಮ್ಗೀಗ? ಇಲ್ಲ ಸರ್, ಅದು ಖಚಿತ ಮಾಹಿತಿ ಸಿಗ್ತಾ ಇಲ್ಲ ಸರ್. ಎಷ್ಟು ಜನ ತಗೊಂಡೋದ್ರು ಸುಮಾರು? ಅದು ಎಷ್ಟು ಅಂತ ಹೇಳಕ್ ಆಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ಅಲ್ಲಿ ಹತ್ರ ಹೋಗಿ ನೋಡ್ಕೊಂಡ್ ಬಂದಿರೋರು. ನಾನ್ ನಿಮ್ಮವ್ರ ಹತ್ರನೇ ನಿಮ್ ಮೀಡಿಯಾ ನಿಮ್ಮ ರಿಪೋರ್ಟರ್ ಹತ್ರ ಲೈನ್ ಅಲ್ಲಿ ಇದೆ, ಹಂಗಾಗಿ ಒಳಗಡೆ